ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ. ಮದುವೆ ನಿಶ್ಚಿತಾರ್ಥವಾಗಿರುತ್ತೆ. ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗನೇ ಕೊಲೆಯನ್ನ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ. ಬರ್ಬರವಾಗಿ ಮದುವೆ ನಿಶ್ಚಯ ಮಾಡಿಕೊಂಡಿದ್ದ ಯುವಕನಿಂದಲೇ ಈ ಕೊಲೆ ಆಗಿರೋದು. 20 ವರ್ಷ ಯುವತಿಯನ್ನ ಕೊಂದು ಶಬೀಲ್ ಎಸ್ಕೇಪ್ ಆಗಿದ್ದಾನೆ. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಆರೋಪಿ ಕುಟುಂಬಕ್ಕೆ ಸೇರಿದ ಪಾಳು ಬಿದ್ದ ಮನೆಯಲ್ಲಿ ಮರ್ಡರ್ ಮಾಡಿರೋದು. ಕೊಲೆ ಆರೋಪಿಯ ಕುಟುಂಬಸ್ಥರಿಂದಲೇ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿ ಶಬೀಲ್ಗಾಗಿ ಡಿಜೆಹಳ್ಳಿ ಪೊಲೀಸರು ಶೋಧವನ್ನ ಮಾಡುತ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬಾಲಕಿ ಅಂತ ಅಂದರೆ ನಿಶ್ಚಿತಾರ್ಥ ಮಾಡಿದ್ದಾರೆ ಅನ್ನೋದೇ ಆದರೆ 18 ವರ್ಷದ ಒಳಗಡೆಗಿರುವಂಥವ್ರನ್ನ ಮದುವೆ ಮಾಡೋಕ್ಕೆ ಮುಂದಾಗಿದ್ರ? ಅದಾದ ನಂತರ ಇವನು ಯಾಕೆ ಕೊಲೆ ಮಾಡಿದ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕರಣದ ಬಗ್ಗೆ ಪ್ರಾಥಮಿಕವಾಗಿ? ಅರುಣ್, ಬಹುಶಃ ಆ ಪೋಷಕರಿಗೆ ಯಾವ ಮಟ್ಟಿಗೆ ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಯುವತಿಗೆ ಇನ್ನೂ ಕೂಡ 17 ವರ್ಷ. ಅದಾಗಲೇ ಆಕೆಗೆ ಎಂಗೇಜ್ಮೆಂಟನ್ನು ಮಾಡಿ ಮುಗಿಸಿದ್ದಾರೆ. ನಿಶ್ಚಿತಾರ್ಥವನ್ನು ಮಾಡಿ ಮುಗಿಸಿ ಇನ್ನೊಂದು 2-3 ತಿಂಗಳಲ್ಲಿ ಮದುವೆಯನ್ನು ಸಹ ಇಟ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದರೆ ಯಾವಾಗ ನಿಶ್ಚಿತಾರ್ಥವಾಯಿತೋ ಅದಾದ ಬಳಿಕ ಆ ಯುವಕ ಶಬೀಲ್ ಅಂತೇಳಿ ಆತ ಆಗಾಗ್ಗೆ ಈಕೆಯನ್ನು ನೋಡೋದಕ್ಕೆ ಬರೋದು. ಮತ್ತು ಈ ಶಬೀಲ್ ಏನಿದ್ದಾನೆ ಆತನ ಸಂಬಂಧಿಕರ ಒಂದು ಪಾಳು ಬಿದ್ದ ಮನೆ ಅದೇ ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆ ಒಂದು ಸಕ್ಕರೆ ಮಂಡಿಯ ಬಳಿ ಇದೆ. ಆ ಮನೆಗೆ ಕರೆದೊಯ್ತಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನಿನ್ನೆ ಎಂದಿನಂತೆ ಆಕೆಯನ್ನು ಕರೆದೊಯ್ದಿರುವಂತಹ ಸಾಧ್ಯತೆ ಇದೆ. ಆದರೆ ಬೆಳಗ್ಗೆ ಸುಮಾರು ಒಂದು 6:30 ಸುಮಾರಿಗೆ ಆಕೆಯನ್ನು ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಅದಾದ ಬಳಿಕ ಆತ ಎಸ್ಕೇಪ್ ಆಗಿದ್ದಾನೆ. ಯಾವಾಗ ಈ ಒಂದು ವಿಚಾರ ಪೊಲೀಸರಿಗೆ ಗೊತ್ತಾಯಿತು ಅಂದರೆ ಬೆಳಗ್ಗೆ 6:30ಕ್ಕೆ ಕೊಲೆ ಆಗಿರೋದು. ಆದರೆ ಸಂಬಂಧಿಕರಿಗೆ ಇದೆಲ್ಲ ಗೊತ್ತಾಗೋದ್ರಷ್ಟರಲ್ಲಿ ಸುಮಾರು 11-11:30 ಆಗೋಗಿದೆ. 11:30ಕ್ಕೆ ಕಂಟ್ರೋಲ್ ರೂಮ್ಗೆ 112ಗೆ ಅಲ್ಲಿನ ಸ್ಥಳೀಯರು ಕರೆಯನ್ನು ಮಾಡ್ತಾರೆ, ಹೀಗೆ ಕೊಲೆಯಾಗಿದೆ ಅಂತೇಳಿ. ಆ ಬಳಿಕ ಪೊಲೀಸರು ಸೋಕೋ ಟೀಮ್ ಜೊತೆ ಸ್ಥಳಕ್ಕೆ ಬಂದು ಒಂದಷ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಆಕೆಯ ಕುತ್ತಿಗೆಯನ್ನು ಬರ್ಬರವಾಗಿ ಕುಯ್ದು ಕೊಲೆ ಮಾಡಿ ಈ ಹಂತಕ ಏನಿದ್ದಾನೆ ಈತ ಎಸ್ಕೇಪ್ ಆಗಿದ್ದಾನೆ. ಆದರೆ ಈವರೆಗೂ ಕೂಡ ಪ್ರಾಥಮಿಕ ಹಂತದಲ್ಲಿ ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡ್ದ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಕೊಲೆಗೆ ಬಳಸಿದಂತಹ ಚಾಕು ಏನಿದೆ ಅದನ್ನು ಸಹ ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋ ಮಾಹಿತಿಗಳು ಇದೆ. ಅದರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಆಕೆಯನ್ನು 18 ವರ್ಷಕ್ಕೆ ಮೊದಲೇ ಮದುವೆಯನ್ನು ಮಾಡಿಕೊಡೋದಕ್ಕೆ ಈ ಕುಟುಂಬಸ್ಥರು ಯಾಕೆ ಒಪ್ಕೊಂಡಿದ್ರು, ಇಲ್ಲೂ ಕೂಡ ಒಂದಷ್ಟು ಇದೀಗ ಅನುಮಾನಗಳು ಸಹ ಕಾಡ್ತಿರೋದು. ಆಕೆಯನ್ನು ಕರೆದೊಯ್ದು ಭೀಕರವಾಗಿ ಹತ್ಯೆಯನ್ನು ಮಾಡಿರುವಂತಹ ಘಟನೆಯಿಂದ ಅಲ್ಲಿನ ಒಂದಷ್ಟು ಸ್ಥಳೀಯ ನಿವಾಸಗಳಲ್ಲಿ ಸಹಜವಾಗಿ ಒಂದಷ್ಟು ಆತಂಕ, ಭಯ ಇದೆಲ್ಲವೂ ಕೂಡ ಮನೆ ಮಾಡಿತ್ತು. ಸದ್ಯ ಆರೋಪಿಯ ಬಂಧನಕ್ಕಾಗಿ 2 ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಆರೋಪಿಯನ್ನು ಬಂಧನ ಮಾಡುವ ವಿಶ್ವಾಸವನ್ನು ಡಿಜೆಹಳ್ಳಿ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.